ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಹಣ ಬಂತು. ಹೌದು, ಇವತ್ತು ಬೆಳಿಗ್ಗೆ DBT ಮುಖಾಂತರ ಪುಷ್ ಮಾಡಲಾಗಿದೆ. ಹೌದು, ಈಗ ಇದು ಖುದ್ದಾಗಿ DK ಶಿವಕುಮಾರ್ ಅವರೇ ಹೇಳಿರುವಂಥ ಮಾತು. ಆ್ಯಂಡ್ ಅದ್ರ ಜೊತೆಗೇನೆ ತುಂಬ ಜನ ಕಂಪ್ಲೇಂಟನ್ನು ಮಾಡ್ತಾ ಇದ್ರಿ. DK ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ ನಮಗೆ ನಯಾ ಪೈಸೆ ಕೂಡ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸುಳ್ಳು. ನಾನು ಹೇಳ್ತೀನಿ ಕೇಳಿ, ಯಾಕೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ನಿಮಗೆ, ಅಥವಾ ನೀವು ಎಣಿಸ್ಕೊಂಡಿರುವಂಥದ್ದು ತಪ್ಪ ಅನ್ನುವಂಥದ್ದು ಎಲ್ಲದನ್ನೂ ಕೂಡ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಸ್ನೇಹಿತರೆ, ಇದು ಏನಾಗ್ತದೆ ಅಂತಂದ್ರೆ, ಈಗ ತುಂಬ ಜನ ಹೇಳ್ತಿರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ 100% ಒಂದೊಳ್ಳೆ ಹಣ ನಮಗೆ ಜಮೆ ಆಗ್ತಾ ಇತ್ತು, 100% ಬರ್ತಾ ಇತ್ತು ನಮಗೆ. ಆದರೆ ಈಗ ಸರ್ಕಾರ ಚೇಂಜ್ ಆದಮೇಲೆ ನಮಗೆ ನಯಾ ಪೈಸೆ ಕೂಡ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಮಾತು. ಎಲ್ರಿಗೂ ಅಂತ ನಾನು ಹೇಳಲ್ಲ, ನಾನು ಫಸ್ಟಿಗೆ ಹೇಳುವಂಥದ್ದು ಎಲ್ರಿಗೂ ಅಂತ ನಾನು ದೇವರನ್ನೇ ಹೇಳಲ್ಲ. ಒಂದಿಷ್ಟು ಜನ ಇದನ್ನೇ ಹೇಳ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ಈ ರೀತಿ ಮಾತುಗಳು ಬರ್ತಾ ಇದೆ, ಯಾಕೆ ಈ ರೀತಿ ಜನ ಅನ್ಕೊತಾ ಇದ್ದಾರೆ, ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ತಾ ಹೋಗಿ. ರೈಟ್, ಈ ರೀತಿ ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ತಾ ಹೋಗಿ, ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಯಾಕಂತಂದರೆ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ಒಂದಿಷ್ಟು ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಅಲ್ವಾ? ಯಾಕೆ ಈ ರೀತಿ ಪ್ರಾಬ್ಲಮ್ ಆಗಿರುವಂಥದ್ದಾದರೂ ಯಾಕೆ ಅನ್ನುವಂಥದ್ದು ತುಂಬ ಜನರಿಗೆ ಕಾಡ್ತಾ ಇರುತ್ತೆ. ನಾನು ಹೇಳುವಂಥದ್ದು ಸ್ನೇಹಿತರೆ, ಇಲ್ಲಿ ಮೇಯ್ನಾಗಿ ತುಂಬ ಜನ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಮ್ಯಾಟ್ರೇ ಅಲ್ಲ. ನಾನು ಹೇಳ್ತೀನಿ ಕೇಳಿ ಏನು ಕಾರಣ ಅನ್ನುವಂಥದ್ದು. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ನನಗೆ, ಸರ್ ನಮ್ಗೆ ನಯಾ ಪೈಸೆ ಅಂದರೆ ಯಾವ ಲೆವೆಲಿಗೆ ಅಂತ ತುಂಬ ಜನ ಹೇಳ್ತಿರುವಂಥದ್ದು. 29-30 ಕಂತೆ ಬಂದಿಲ್ಲ, ಇನ್ನು ನೀವು ಹೇಳ್ತೀರಾ 33-34ನೇ ಕಂತ ಅಂತ ಹೇಳ್ತೀರಾ. ಈಗ ನಮಗೆ ಈ ಹಣನೇ ಬಂದಿಲ್ವಲ್ಲ, ಪೆಂಡಿಂಗ್ ಹಣ ಅಂತ ತುಂಬ ಜನ ಹೇಳ್ತಾರೆ. ನಾನು ಹೇಳ್ತೀನಿ ಕೇಳಿ, ಕಾರಣ ಏನು? ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅಲ್ವಾ? ಫಸ್ಟ್ ಬಂದುಬಿಟ್ಟು ನಿಮ್ಮ ಅಪ್ಡೇಟ್ಗಳು ಅದೆಲ್ಲ ಬಿಟ್ಟುಬಿಡಿ ಸೈಡಿಗೆ. ಆ್ಯಂಡ್ ಅದಾದಮೇಲೆ ಈಗ ಈ ಸರ್ಕಾರ ಬಂದ ಮೇಲೆ ಯಾಕೆ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ? ಹಣ ಜಮೆ ಆಗ್ತಾ ಇದೆ. ನೀವು ಇಲ್ಲಿ ತುಂಬ ಜನ ಸರ್ಕಾರದ್ದು ಕೆಲವು ಪ್ರಾಬ್ಲಮ್ ಇರ್ಬೋದು, ಟೆಕ್ನಿಕಲ್ ಎರರ್ ಆಗಿರ್ಬೋದು, ಆದರೆ ಎಲ್ಲ ಪ್ರಾಬ್ಲಮ್ಮು ಸರ್ಕಾರದ ಇರಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳು ಮಿಸ್ ಆಗಿದ್ರೆ, ಈ ರೀತಿ ಅಪ್ಡೇಟ್ಗಳು ನೀವು ಮಾಡದೇ ಇದ್ದರೆ ಹೆಂಗೆ ಹಣ ಜಮೆ ಆಗುತ್ತೆ, ಹೆಂಗೆ ಸರ್ಕಾರ ಹಣ ಹಾಕ್ತಾರೆ ಅನ್ನುವಂಥದ್ದು ನಾನು ಕೇಳ್ತಾ ಇರುವಂಥದ್ದು. ನಿಮಗೆ ಅನ್ನಿಸ್ತಾ ಇದೆಯಾ ನೋಡಿ? ಯಾಕಂತಂದರೆ ಈಗ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ, ಓಕೆ, ನಿಮಗೆ ಹಣ ಜಮೆ ಆಗುತ್ತೆ, ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ, ವಾಟ್ ಎವರ್ ಇಟ್ ಈಸ್, ಏನೇ ಇರಲಿ. ಆದರೆ ಸರ್ಕಾರಕ್ಕೆ ಹಾಕಲಿಕ್ಕೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ, ಸರ್ಕಾರ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ, ಹಣ ಹೋಗಲ್ಲ. ಅರ್ಥ ಇಲ್ಲ ನಿಮಗೆ? ಈಗ ಸರ್ಕಾರ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ, ನಿಮ್ಮ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ, ಏನು ಮಾಡೋದು ನೀವೇ ಹೇಳಿ? ಏನು ಮಾಡೋದು? ಏನೂ ಮಾಡಲಿಕ್ಕಾಗಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರುವಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ರೀತಿ ಪ್ರಾಬ್ಲಮನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ಲಿ ಕೊನೆವರೆಗೂ ಕರೆಕ್ಟಾಗಿ ನೋಡಿ. ಅರ್ಥ ಆಯ್ತಾ ನಿಮಗೆ? ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಜಮೆ ಆಗಿಲ್ಲ ಅಂತ. ವಿಡಿಯೋವನ್ನು ಅರ್ಧಂಬರ್ಧ ನೋಡ್ತಾರೆ. ನಾನು ಅದೇ ಹೇಳುವಂಥದ್ದು, ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಪ್ರಯೋಜನ ಇಲ್ಲ. ಸ್ನೇಹಿತರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಅಪ್ಡೇಟ್ ಆಗಿರ್ಬೋದು, ನೀವು ಕೊನೆವರೆಗೂ ನೋಡಬೇಕಾಗ್ತದೆ, ಅದನ್ನು ಕೊನೆವರೆಗೂ ಮಾಡಬೇಕಾಗ್ತದೆ. ಆ ರೀತಿ ಅಪ್ಡೇಟ್ಗಳನ್ನು ಇಲ್ಲ ಅಂತಂದರೆ ಹೆಂಗೆ ಜಮೆ ಆಗುತ್ತೆ, ಈ ರೀತಿ ಅಪ್ಡೇಟ್ಗಳು ಹೆಂಗಾಗತ್ತೆ, ಆ ರೀತಿ ಅಪ್ಡೇಟ್ಗಳನ್ನು ನೀವು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳುವಂಥದ್ದಲ್ವಾ. ಹಾಗಾಗಿ ನಾನು ಕೊನೆವರೆಗೂ ಹೇಳುವಂಥದ್ದು, ಎಲ್ರಿಗೂ ಕೂಡ ನಿಮ್ಮ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತೀನಿ. ಇದ್ರ ಜೊತೆಗೇ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದ್ದು ನಾನು ಆಲ್ರೆಡಿ ಹೇಳಿದೆ, ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, NCPI ಮ್ಯಾಪಿಂಗ್ ಆ್ಯಂಡ್ KYC ಅಂದರೆ KYC ನೀವು ಇದನ್ನು ಮಾಡಲೇಬೇಕು. ಮ್ಯಾಂಡೇಟ್ರಿ. ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೀವು KYC NCPI ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಹಣ ಜಮೆ ಆಗಲ್ಲ. ತಿಳ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ನಯಾ ಪೈಸೆ ಹಣ ಜಮೆ ಆಗಲ್ಲ ಸ್ನೇಹಿತರೆ, ಇದನ್ನು ತಿಳ್ಕೊಳ್ಳಿ. ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ, ನೀವು ಆ ಅಪ್ಡೇಟ್ಗಳನ್ನು ಏನಾದರೂ ಮಾಡಿಲ್ಲ, ನನಗೆ ಹಣ ಜಮೆ ಆಗ್ತಾ ಇಲ್ಲ, ನನ್ನ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತಂದರೆ ನೀವು ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತ ಅರ್ಥ. ರೈಟ್? ಅರ್ಥ ಆಯ್ತಾ ನಿಮಗೆ? ಈ ರೀತಿ ಅಪ್ಡೇಟ್ಗಳನ್ನು ಕೊನೆವರೆಗೂ ನೋಡಿ, ಕೊನೆವರೆಗೂ ಆ ರೀತಿ ಅಪ್ಡೇಟ್ಗಳನ್ನ ಕಲೀರಿ ಆ್ಯಂಡ್ ಮಾಡಿ.
ಇಲ್ಲ ಅಂತಂದ್ರೆ ನಯಾ ಪೈಸೆ ಹಣ ಜಮೆ ಆಗಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಯಾ ಪೈಸೆ ಹಣ ಜಮೆ ಆಗಲ್ಲ 100%. ನಾನು ಯಾಕೆ ಸುಳ್ಳು ಹೇಳಲಿ, ಹಣನೇ ಜಮೆ ಆಗಲ್ಲ. ಬಿಕಾಸ್ ಓನ್ಲಿ ಥಿಂಗ್ ಏನಂತಂದರೆ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಲ್ಲ. ಯಾಕಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ, ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದಾಗ ಹೆಂಗೆ ಹಣ ಜಮೆ ಆಗುತ್ತೆ ಅಲ್ವಾ? ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಏನು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವೋ, ಅದೇ ರೀತಿಯಲ್ಲಿ ನಾವು ಏನು ಮಾಡಬೇಕು. ಈಗ ನಮಗೀಗ ಹಣ ಜಮೆ ಆಗ್ತಾ ಇಲ್ಲ, ಈಗ ನಾವು ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ, ಇದನ್ನು ಯೋಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ. ರೈಟ್? ನಾನು ಹೇಳ್ತಾ ಇರೋವಂಥ ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಇದೇ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ನಮ್ಮ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅಂತಂದ್ರೆ ನಮ್ಗೆ ಹಣನೇ ಬರಲ್ಲ, ನಮ್ಮ ಅದೃಷ್ಟ ಸರಿ ಇಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ. ಈ ರೀತಿ ಮೆಂಟಾಲಿಟಿ ನಾನು ಹೇಳುವಂಥದ್ದು ಕೇಳಿಸ್ಕೊಳ್ಳಿ, ಅದಲ್ಲ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ನಾನು ಹೆಂಗೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ, ನಾನು ಹಣವನ್ನು ಪಡೆದುಕೊಳ್ಬೇಕು. ಈ ರೀತಿ ಮೆಂಟಾಲಿಟಿಯನ್ನು ಇಟ್ಕೊಳ್ಳಿ. ನಾನು ಅದೇ ಹೇಳುವಂಥದ್ದು. ಅಂದರೆ ತುಂಬ ಜನ ಹೇಳ್ತಾರೆ, ಈಗ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಸರ್, ನೀವು ಹೇಳ್ತೀರಾ ಮೆಂಟಾಲಿಟಿ ಅಂತೀರಾ, ಅದು ಅಂತೀರಾ, ಇದು ಅಂತೀರಾ, ನಮಗಿಲ್ಲಿ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ. ಎಸ್, ಹೌದು, ನೀವು ಹೇಳ್ತಿರೋವಂಥ ಸುಳ್ಳಂತ ನಾನು ದೇವರನ್ನೇ ಹೇಳ್ತಾ ಇಲ್ಲ, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆದರೆ ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಅಪ್ಡೇಟನ್ನು ಮಾಡಬೇಕಾಗ್ತದೆ, ಕಡ್ಡಾಯ. ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಾವು ಹೋಗುವಾಗ ತುಂಬ ದಾರಿಗಳಲ್ಲಿ ಕಷ್ಟ ಬರುತ್ತೆ, ಅದನ್ನು ನಾವು ಫೇಸ್ ಮಾಡಬೇಕಾಗ್ತದೆ. ನಾನು ಅದೇ ಹೇಳುವಂಥದ್ದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ 2,000 ರೂಪಾಯಿ ಸುಮ್ಮನೆ ಕೊಡಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ ನಿಮಗೆ? 2,000 ರೂಪಾಯಿ ಸುಮ್ಮನೆ ಅಂತೂ ಕೊಡಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ. ಈಗ ಸರ್ಕಾರ ಯಾಕೆ ಸುಮ್ಮನೆ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವೇ. ಯಾಕೆ ಸುಮ್ಮನೆ ಕೊಡ್ತಾರೆ? 100% ಸುಮ್ಮನೆ ಕೊಡಲ್ಲ. ಹಾಗೆ ಯೋಚನೆ ಮಾಡಬೇಕು, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ, ನಾನು ಹೆಂಗೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್? ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವ ರೀತಿ ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡಿ. ಅರ್ಥ ಆಯ್ತಾ ನಿಮಗೆ? ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಂಡು ನನಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣ ಜಮೆ ಆಗಿಲ್ಲ, ನೋ, 100% ಹಣ ಜಮೆ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನಮಗೆ ಹಣನೇ ಬರ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣನೇ ಜಮೆ ಆಗಿಲ್ಲ ಅನ್ನುವಂಥದಕ್ಕಿಂತ ನಾನು ಹೆಂಗೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ, ಇದನ್ನು ಯೋಚನೆ ಮಾಡಿದ್ರೆ 100% ಎಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡೆದುಕೊಳ್ತೀರಾ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಅರ್ಥ ಆಯ್ತಾ ನಿಮಗೆ? ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನ ಕೊನೆವರೆಗೂ ನೋಡಿ ಆ್ಯಂಡ್ ಅದನ್ನು ಮಾಡಿ 100% ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಅರ್ಥ ಆಯ್ತು? ನಿಮ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. 100% ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಹೇಳಿದ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.